ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ನಿನ್ನೆಯಿಂದ ತುಂಬ ಏನಂತಂದರೆ ಈ ಒಂದು ಆದೇಶ ಪ್ರತಿ ಓಡಾಡ್ತಾ ಇರುವಂಥದ್ದು ಕರ್ನಾಟಕ ರಾಜ್ಯ ಪತ್ರ ಅಂಥೇಳಿ. ಸೊ ಇದು ನಮ್ಮ ಮೆಡಿಕಲ್ ಇಲಾಖೆಯಲ್ಲಿ, ಆರೋಗ್ಯ ಇಲಾಖೆಯಲ್ಲಿ ಭಾಳಷ್ಟು ಹುದ್ದೆಗಳನ್ನು ಇಲ್ಲಿ ಭರ್ತಿ ಮಾಡ್ಕೊಳ್ಳಿಕ್ಕೆ ರಾಜ್ಯ ಪತ್ರದಿಂದ ಅನುಮೋದನೆ ಸಿಕ್ಕಿರುವಂಥದ್ದು. ಇದರಲ್ಲಿ ನಮ್ಮ ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳು ಕೂಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಫಾರ್ಮಸಿ, ಪ್ಯಾರಾಮೆಡಿಕಲ್ಲು, ನರ್ಸಿಂಗು ಮತ್ತು ಫಿಸಿಯೋಥೆರಪಿಸ್ಟು ಇವರಿಗೆಲ್ಲರೂ ಕೂಡ ಗುಡ್ ನ್ಯೂಸ್ ಅಂತ ಕೂಡ ಹೇಳ್ಬೋದು. ಯಾಕಂದರೆ ರಾಜ್ಯ ಪತ್ರದಿಂದ ಏನು ಒಂದು ಅನುಮೋದನೆ ಆಗಿರುತ್ತೆ, ಅದನ್ನು ಏನು ಭರ್ತಿ ಮಾಡ್ಕೊಳ್ಳಿಕ್ಕೆ ಏನು ಮುಂದಿನ ಒಂದು ಪ್ರಕ್ರಿಯೆಗಳಿಗೆ ಏನು ಮಾಡ್ತಾರೆ ಅಂದರೆ ಸಂಬಂಧಪಟ್ಟಂಥ, ಉದಾಹರಣೆಗೆ KPSC ಇರ್ಬೋದು, ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರ್ಬೋದು, ಅವರುಗಳಿಗೆ ಏನಂತಂದರೆ ಒಂದು ಆರ್ಡರ್ ಕಾಪಿಯನ್ನು ಕಳಿಸಿದ್ದಾರೆ. ನೀವು ಈ ಒಂದು ಹುದ್ದೆಗಳನ್ನು ಭರ್ತಿ ಮಾಡ್ಕೊರಿ, ಇಲ್ಲಿರುವಂಥ ಹುದ್ದೆಗಳನ್ನು ನೀವು ಬೇಗ ಭರ್ತಿ ಮಾಡ್ಕೊಳ್ರಿ. ಅದು ಟರ್ಮ್ ಕಂಡೀಷನ್ ಮೇಲೆ, ಅಂದರೆ ಅವರು ಹೇಳಿರುವಂತೆ ಒಂದು ಡೈರೆಕ್ಟ್ ರಿಕ್ರೂಟ್ಮೆಂಟ್ ರೂಪದಲ್ಲಿ ಭರ್ತಿ ಮಾಡ್ಕೊಳ್ರಿ. ಆಮೇಲೆ ಏನೊಂದು ಪದ್ಧತಿ ಇದೆ ನಿಯಮಾನುಸಾರ ಒಂದು ಭರ್ತಿ ಮಾಡ್ಕೊಳ್ರಿ ಅಂತೇಳಿ ಒಂದು ರಾಜ್ಯಪತ್ರವನ್ನು ಹೊರಡಿಸಿರುವಂಥದ್ದು. ಸೊ ಇದರಲ್ಲಿ ನಾನು ತೋರಿಸ್ತಾ ಇರುವಂಥದ್ದು ಏನಂತಂದರೆ ಸ್ಪೆಷಲಿ ನಮ್ಮ ಎಕ್ಸ್ರೇ ಟೆಕ್ನಿಷಿಯನ್ ವಿದ್ಯಾರ್ಥಿಗಳಿಗೆ 2 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಒಂದು ಜೂನಿಯರ್ ರೇಡಿಯೋಗ್ರಫಿ ಅಂತ 12 ಹುದ್ದೆಗಳನ್ನು ಕೊಟ್ಟಿದ್ದಾರೆ. ಇದು ಹೆಂಗಂತಂದರೆ ಡೈರೆಕ್ಟ್ ರಿಕ್ರೂಟ್ಮೆಂಟ್. ಸೊ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಂದರೆ ಬೈ ಕಾಂಪಿಟೇಟಿವ್ ಎಕ್ಸಾಮ್ ಮೇಲೆ ಇರ್ಬೋದು. ಓಕೆ, ಸೆಲೆಕ್ಷನ್ ಅದು ಡಿಪೆಂಡ್ ಆಗುತ್ತೆ, ಒಂದು ಕಾಂಪಿಟೇಷನ್ ಎಕ್ಸಾಮ್ ಆ್ಯಂಡ್ ಸೆಲೆಕ್ಷನ್ ಪ್ರೊಸೀಜರ್ ಮೇಲೆ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ ಯಾವ ಬೇಸಸ್ ಮೇಲೆ ತೊಗೊತಾ ಇದ್ದಾರೆ ಅಂತಂದರೆ, ಇಲ್ಲಿ SSLC ಮೇಲೆ ಎಕ್ಸ್ರೇ ಟೆಕ್ನಿಷಿಯನ್ 3 ವರ್ಷದ ಕೋರ್ಸ್ ಆಗಿರಬೇಕು, ಅಥವಾ PUC ಮೇಲೆ 2 ವರ್ಷದ ಎಕ್ಸ್ರೇ ಟೆಕ್ನಿಷಿಯನ್ ಕೋರ್ಸ್ ಆಗಿರಬೇಕು. ಅಂದರೆ DMIT, ನಮಗೆ ಈಗ ಹೊಸದಾಗಿ ಕೊಟ್ಟಿರುವಂಥದ್ದು DMIT ಅಂತ ಇರೋದು. ಸೊ DMIT ಆದರೂ 2 ವರ್ಷ ಮತ್ತು 3 ವರ್ಷ SSLC ಮೇಲೆ ಮತ್ತು PUC ಮೇಲೆ ಆಗಿರುವಂಥವ್ರಿಗೆ ಇಲ್ಲಿ ಭರ್ತಿ ಮಾಡಿಕೊಳ್ರಿ, ಒಂದು ಎಕ್ಸಾಮ್ ಬೇಸಿಸ್ ಮೇಲೆ. ಓಕೆ, ರಿಕ್ರೂಟ್ಮೆಂಟ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಆ್ಯಂಡ್ ಸೆಲೆಕ್ಷನ್ ಅದರ ಮೇಲೆ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಇನ್ನೊಂದು ಹುದ್ದೆ ಇರುವುದು ಎಕ್ಸ್ರೇ ಟೆಕ್ನಿಷಿಯನ್ ಅಂತೇಳಿ. ಸೊ ಇಲ್ಲಿ ಕೂಡ ಸ್ಯಾಲ್ರಿ ನೋಡಿರಿ, 2 ಸೇಮ್ ಇದಾವೆ ಸ್ಯಾಲ್ರಿ. 44,425ರಿಂದ 83,000 ತನಕ ಸ್ಯಾಲ್ರಿ ಇದೆ. ಇಲ್ಲಿ ಎಕ್ಸ್ರೇ ಟೆಕ್ನಿಷಿಯನ್ಗೆ 9 ಹುದ್ದೆಗಳಿದ್ದಾವೆ. ಇದು ಕೂಡ ಡೈರೆಕ್ಟ್ ರಿಕ್ರೂಟ್ಮೆಂಟ್, ಅಂದರೆ ಕಾಂಪಿಟೇಟಿವ್ ಬೇಸಿಸ್ ಮೇಲೆ ಭರ್ತಿ ಮಾಡ್ಕೊಳ್ರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಸೆಲೆಕ್ಷನ್ ಕೂಡ ಸೇಮ್ ಇದೆ ಇಲ್ಲಿ. ಸೊ SSLC ಮೇಲೆ 3 ವರ್ಷ ಮತ್ತು PUC ಸೈನ್ಸ್ ಮೇಲೆ 2 ವರ್ಷ ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು ಎಕ್ಸ್ರೇ ಟೆಕ್ನಿಷಿಯನ್ಸ್. ಎರಡೂ ಸೇರಿಸಿ ನಿಮಗೆ 11 ಎಷ್ಟಪ್ಪ ಅಂತಂದರೆ ಇಲ್ಲಿ 21 ಹುದ್ದೆಗಳನ್ನು, ಓಕೆನಾ. ಸೊ ಇಲ್ಲಿ 21 ಹುದ್ದೆಗಳನ್ನು ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ರಿಲೀಸ್ ಮಾಡಿರುವಂಥದ್ದು. ಪ್ರತಿ ವರ್ಷ ಒಂದು 10, 12, 5 ಈ ಥರ ಮಾಡ್ತಿದ್ರು. ಬಟ್ ಈ ವರ್ಷ 21 ಹುದ್ದೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಆದರೆ ಇದು ಸ್ವಲ್ಪ ಪ್ರೊಸೀಜರ್ ಲೇಟ್ ಆಗ್ಬೋದು, ಬಟ್ ಅನುಮೋದನೆ ಕೊಟ್ಟಿದ್ದಾರೆ. ಸೊ ಈ ವರ್ಷ ಅಥವಾ ಮುಂದಿನ ವರ್ಷ ತನಕ ಇದು ಬರ್ಬೋದು. ಇಲ್ಲಿ ಇನ್ನೂ ಕೂಡ ನೋಡಬೇಕಾಗಿದೆ. ಇಲ್ಲಿ ಎಚ್ ಕೆದವ್ರಿಗೆ ಎಷ್ಟು, ನಾನ್ HK ದವ್ರಿಗೆ ಎಷ್ಟಿದೆ, ಕಾಸ್ಟ್ ಮೇಲೆ ಎಷ್ಟಾಗುತ್ತೆ ಎಲ್ಲ ಡಿಸೈಡ್ ಆಗುತ್ತೆ. ಈ ಒಂದು 21 ಹುದ್ದೆಗಳನ್ನು ಮುಂದಿನ ದಿನಗಳ ನಿಮಗೆ ನೋಟಿಫಿಕೇಷನನ್ನು ಇಶ್ಯೂ ಮಾಡ್ತಾರೆ. ಯಾವ ಇಲಾಖೆಯಿಂದ ಮಾಡ್ತಾರೆ ಅದನ್ನು ಕಾದು ನೋಡಬೇಕಷ್ಟೇ. ಬಟ್ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಫ್ಯೂಚರಲ್ಲಿ ನಿಮಗೆ ಜಾಬ್ ಇದೆ ಅಂತ ಅನ್ಕೋಬೋದು.